ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಮ್ರದಿಂದ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಸುಂದರವಾದಂತಹ ಪ್ರಾಪರ್ಟಿಯಲ್ಲಿ ಬಂದು ನಿಂತಿದ್ದೇವೆ. ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಅಂತ ಬಂದಂತಹ ಪ್ರಾಪರ್ಟಿ ಇದು. ಈ ಒಂದು ಪ್ರಾಪರ್ಟಿಯಲ್ಲಿ ನೋಡಿ ಈ ರೀತಿಯ ಒಂದು ಮನೆ ಇದೆ, ಆಮೇಲೆ ನೋಡಿ ಈ ರೀತಿಯ ಒಂದು ಬಿಲ್ಡಿಂಗ್ ಕೂಡ ಇದೆ. ನಂತರ ನಾವಿವತ್ತು ಕಾಣ್ತಾ ಇರುವಂತಹ ಈ ರೀತಿಯ ಒಂದು ಸುಂದರವಾದಂತಹ ವಾತಾವರಣ ಇರುವಂತಹ ಒಂದು ಜಾಗ ಕೂಡ ಇದೆ. ಸೊ ಈ ಒಂದು ಪ್ರಾಪರ್ಟಿಯಲ್ಲಿ 2 ಎಕರೆ ವರ್ಗ ಜಾಗ ಇರುವಂಥದ್ದು. ಇದರಲ್ಲಿ 20 ತೆಂಗು, 350 ಅಡಿಕೆ ಮರ ಗಿಡಗಳು, ಆಮೇಲೆ ಆದಾಯ ಕೊಡುವಂತಹ ಕಾಳು ಮೆಣಸಿನ ಗಿಡಗಳು ಕೂಡ ಸಂಪೂರ್ಣವಾಗಿ ಬೆಳೆಸಿರುವಂತಹ ಒಂದು ಪ್ರದೇಶ. ನೀರಿನ ವ್ಯವಸ್ಥೆಗಾಗಿ 2 ಟ್ಯಾಂಕ್ಗಳಿದೆ, ಬೋರ್ವೆಲ್ ವ್ಯವಸ್ಥೆ ಇದೆ. ಸೊ ಎಲ್ಲ ರೀತಿಯ ಸುಸಜ್ಜಿತವಾದಂತಹ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ ಅಂತ ಇದನ್ನು ನಾವು ಹೇಳ್ಕೊಳ್ಬೋದು. ಸೊ ಈ ಒಂದು ಪ್ರಾಪರ್ಟಿಯ ಮೂಲೆಗೂ ನಾವು ಇವತ್ತು ಹೋಗ್ತಾ ಇದ್ದೇವೆ. ಏನೆಲ್ಲ ಈ ಒಂದು ಪ್ರಾಪರ್ಟಿಯಲ್ಲಿದೆ, ಅದರ ಸುತ್ತಮುತ್ತಲೂ ಎಲ್ಲೆಲ್ಲ ಬಾರ್ಡರ್ ಬರುತ್ತೆ, ಕಂಪ್ಲೀಟಾಗಿ ನಿಮಗೆ ತೋರಿಸುವವರಿದ್ದೇವೆ. ಬನ್ನಿ ನಮ್ಮ ಜೊತೆಗೆ ಈ ಪಯಣವನ್ನು ಆರಂಭಿಸೋಣ. ಸ್ನೇಹಿತರೆ, ಇದು ನಾವು ಹೇಳಿದಂತಹ ಆ ಒಂದು ಮನೆ ನೋಡಿ, ಹಳೆ ಕಾಲದ ಮನೆಯಾಗಿದ್ದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇನ್ನೂ ಕೂಡ 10-15 ವರ್ಷ ಜೀವನವನ್ನು ನಡೆಸೋಕ್ಕೆ ಯೋಗ್ಯವಾದಂತಹ ಒಂದು ಮನೆ ಅಂತ ಹೇಳ್ಬೋದು. ನೋಡಿ ನಾವು ಈ ರೀತಿ ಮನೆಯ ಮುಂದುಗಡೆ ನಿಂತುಕೊಂಡ್ರೆ ನಮ್ಮ ಬಲಭಾಗದಲ್ಲಿ ಇರುವಂತಹ ಜಾಗ ನೋಡಿ ಇಲ್ಲಿಯವರೆಗೆ, ಆಯಿತಾ. ಸೊ ಇಲ್ಲಿಯವರೆಗೆ ಜಾಗ ಇರುವಂಥದ್ದು ನೋಡಿ. ಅಲ್ಲೊಂದು ತೆಂಗಿದೆ, ಇಲ್ಲೊಂದು 2 ತೆಂಗಿದೆ. ಸುತ್ತಮುತ್ತಲೂ ನಾವು ಬೆಳಗ್ಗೆ ಎದ್ದು ನೋಡಿದರೆ ಒಳ್ಳೆ ಕಣ್ಣಿಗೆ ತಂಪಾಗುವಂತಹ ಎಲ್ಲ ವೀಕ್ಷಣೆಗಳು ಸಿಗುವಂಥದ್ದು. ಈ ಒಂದು ಸೈಟಲ್ಲಿ ವ್ಯೂ ಪಾಯಿಂಟ್ ಅಂತ ಕೂಡ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ, ಆಯಿತಾ ನಿಮಗೆ. ನೋಡಿ ಮನೆ ಎದುರುಗಡೆ ಮಾವಿನ ಮರ ಇರುವಂಥದ್ದು, ನಡೆದುಕೊಂಡು ಬರುವಂತಹ ದಾರಿಯನ್ನು ಕೂಡ ನಾವು ಗಮನಿಸ್ಬೋದು. ನೋಡಿ ಇಲ್ಲೊಂದು ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ರೀತಿಯಲ್ಲಿ 1 ಫ್ಲೋರಿನ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಮನೆಯೊಳಗಡೆ ಪ್ರವೇಶ ಮಾಡ್ತಾ ಇಲ್ಲ, ಆಯಿತಾ, ಯಾಕಂದರೆ ಮನೆಯ ಓನರ್ ಬಂದಿಲ್ಲ. ಸೊ ಆ ಕಾರಣದಿಂದಾಗಿ ಮನೆಯ ಒಳಗಡೆ ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿ ನಾನು. ನೋಡಿ ಮನೆ ಹಿಂದುಗಡೆ ಶೀಟ್ ಹಾಕ್ಕೊಂಡಿದ್ರು. ಸೊ ಇವಾಗ ಜನವಾಸ ಇಲ್ಲದ ಕಾರಣದಿಂದಾಗಿ ಅದು ಕೂಡ ಬಿದ್ದುಕೊಂಡಿದೆ. ಆದರೆ ಹಂಚಿನ ಮನೆ ಮಾತ್ರ ಸ್ಟ್ರಾಂಗ್ ಆಗಿದೆ, ಆಯಿತಾ. ನೋಡಿ ಹಿಂದುಗಡೆ ಇಳಿಸಿ ಕಟ್ಟಿರುವಂಥದ್ದು, ಹಳೆ ಕಾಲದಾದರೂ ಕೂಡ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕಟ್ಟಿದ್ದಾರೆ, ಆಯಿತಾ. ನೋಡಿ ಮನೆಯ ಹಂಚು ಕೂಡ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಯಾವುದೇ ಲೀಕೇಜ್ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ನೀರನ್ನು ಶೇಖರಣೆ ಮಾಡಲಿಕ್ಕೆ ಕೂಡ ನೋಡಿ ತಂತ್ರಜ್ಞಾನವನ್ನೇ ಬಳಸ್ಕೊಂಡೆ ನೀರಿನ ಶೇಖರಣೆ ಕೂಡ ಮಾಡ್ಕೊಳ್ತಾರೆ ಅವರು. ನೋಡಿ ಇದೇ ರೀತಿ ಜಾಗ ಬರುವಂಥದ್ದು. ಸೊ ಈ ಮುಖಾಂತರ ಹೋದರೆ ನೋಡಿ ನಾವು ಮೇಲ್ಗಡೆ ಅಲ್ಲಿ ಕಾಣ್ತಾ ಇರುವಂತಹ ಸೈಟ್, ಇದು ಪಕ್ಕದಲ್ಲಿರುವಂತಹ ರಬ್ಬರ್ ಗಿಡ ಅಲ್ಲ, ಆಯಿತಾ. ನಂತರ ಕಾಣುವಂತಹ ಎಲ್ಲ ಸೈಟು ಇದರಲ್ಲೇ ಇರುವಂಥದ್ದು. ಸೊ ಇಲ್ಲಿ ನೋಡಿ ಮುಂದುಗಡೆ, ಮನೆಯ ಮುಂದುಗಡೆ ಈ ಕಾಣುವಂತಹ ಅಡಿಕೆ ಮರಗಳು ಒಂದು 100ರಿಂದ 150 ಎಷ್ಟು ಬೇಕಾದರೆ ಇರ್ಬೋದು, ಕೌಂಟು ಮಾಡ್ಕೊಳ್ಬೋದು. ಅಂದರೆ 100ರಿಂದ 150 ಒಳಗಡೆ, ಆಯಿತಾ. ಇಲ್ಲಿ ಫಸಲು ಕೊಡುವಂತಹ ಅಡಿಕೆ ಮರಗಳು, ತೆಂಗಿನ ಮರಗಳೆಲ್ಲ ಇಲ್ಲೇ ಇರುವಂಥದ್ದು. ನಂತರ ಬರುವಂತಹ ಖಾಲಿ ಜಾಗ ನೋಡಿ, ಇಲ್ಲಿ ನೀವು ಮನೆ ಬೇಕಾದರೂ ಕಟ್ಕೊಳ್ಬೋದು ಅಥವಾ ಕೃಷಿ ಬೇಕಾದರೂ ಮಾಡಿಕೊಳ್ಬೋದು. ನೋಡಿ ಯಾವ ರೀತಿಯಾಗಿದೆ. ಒಂದು 35 ಸೆನ್ಸ್ ಜಾಗ ಇಲ್ಲಿ ಈ ಒಂದು ಕಾಣುವಂತಹ ಜಾಗದಲ್ಲಿ ಸಮತಟ್ಟಾಗಿ 35ರಿಂದ 40-50 ಸೆನ್ಸ್ವರೆಗೆ ಜಾಗ ಇದೆ, ಆಯಿತಾ. ಸಮತಟ್ಟಾಗಿ ಇಲ್ಲೇ ನಿಮಗೆ ಒಂದು 300ರಷ್ಟು ಅಡಿಕೆ ಮರ ನಡುವಂತಹ ವ್ಯವಸ್ಥೆ ಇದೆ. ನೋಡಿ ಆ ಕಡೆಗೂ ಇನ್ನೂ ಇದೆ. ನಾನು ಇಲ್ಲಿ ಈ ಒಂದು ಪ್ರದೇಶವನ್ನು ಮಾತ್ರ ತೋರಿಸಿರುವಂಥದ್ದು. ನೋಡಿ ಆ ಮನೆ ನೋಡಿ, ಮನೆ ಆಲ್ಮೋಸ್ಟ್ ಒಂದು 20 ಸೆನ್ಸ್ ವ್ಯಾಪ್ತಿಯಲ್ಲಿ 20 ಸೆನ್ಸಲ್ಲಿ ನಿರ್ಮಾಣ ಮಾಡಿದಂತಹ ಆ ಒಂದು ರೇಂಜ್. ನಂತರ ಇಲ್ಲಿ ಮೇಲ್ಗಡೆ ಹತ್ತಿಕೊಂಡು ಬಂದರೆ ಇಲ್ಲಿಂದ ನೋಡಿ, ಇಲ್ಲೇ ಮೇಲ್ಗಡೆ ಇಲ್ಲೊಂದು ನೋಡಿ
40 ಸೆನ್ಸ್ವರೆಗೂ ಸಮತಟ್ಟಾದ ಒಂದು ಪ್ರದೇಶ. ನಂತರ ಆ ಒಂದು ಮೇಲ್ಗಡೆ ನೋಡಿ, ನಾನು ಹೇಳಿದಂತಹ 100ರಿಂದ 150 ಗಿಡಗಳು ಇಲ್ಲಿದ್ದರೆ 200 ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗೊತ್ತಿಲ್ಲ, ನೀವೇ ನಾನು ಆ ಕಡೆ ಹೋಗಿ ನಿಮಗೆ ತೋರಿಸ್ತೀನಿ. ಈ ಒಂದು ಪ್ರದೇಶದಲ್ಲೇ ಹೋಗಲಿಕ್ಕೆ ದಾರಿ ಇದೆಯಾ ಅಂತ ಕೂಡ ಗೊತ್ತಿಲ್ಲ. ಸೊ ನಾನು ಟ್ರೈ ಮಾಡ್ತೀನಿ ಆಯಿತಾ. ನೋಡಿ, ಇದೆಲ್ಲ ಲೆವೆಲ್ ಜಾಗ ಆಯಿತಾ. ಇಲ್ಲಿ ಬಳ್ಳಿಗಳು ಬೆಳೆದು ನಿಂತಿವೆ ಹೊರತುಪಡಿಸಿ ಯಾವುದೇ ಗುಂಡಿಗಳಿರುವಂತಹ ಪ್ರದೇಶ ಅಲ್ಲ ಆಯಿತಾ. ನೋಡಿ, ನಾನು ಮೇಲಿಂದ ಈ ಒಂದು ಜಾಗದ ವ್ಯೂವನ್ನು ತೋರಿಸ್ತೇನೆ ನಿಮಗೆ. ಈ ಒಂದು ವಿಡಿಯೋ ಬರೀ ಮನೆಗಳನ್ನು ಕೊಂಡುಕೊಳ್ಳುವವರಿಗೆ ಮಾತ್ರ ಅಲ್ಲ, ಸೈಟ್ಗಳನ್ನು ಯಾರೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅವರಿಗೂ ಕೂಡ ನೋಡ್ಬೋದು. ನೋಡಿ, ಆ ಒಂದು ಏರಿಯಾ ನೋಡಿ, 40-50 ಸೆನ್ಸ್ ಬೇಕಾದರೆ ಇಲ್ಲಿ ಮೇಲ್ಗಡೆ ಲೆವೆಲ್ ಆಗಿರುವಂತಹ ಜಾಗ. ನಂತರ ಸ್ವಲ್ಪ ಹೈಟ್ ಆಗಿದೆ ನೋಡಿ. ನೋಡಿ, ಸ್ವಲ್ಪ ಹೈಟಲ್ಲಿರುವಂತಹ ಒಂದು ಪ್ರದೇಶ. ಇಲ್ಲೂ ಕೂಡ ನಿಮಗೆ ಬರೀ ಅಡಿಕೆ ಕೃಷಿ ಅಂತಲ್ಲ, ಯಾವ ರೀತಿಯಲ್ಲಿ ಬೇಕಾದರೂ ನಿಮಗೆ ಕೃಷಿಗಳನ್ನು ಮಾಡಿಕೊಳ್ಬೋದು. ಇವಾಗ ಹೊಸ ತಂತ್ರಜ್ಞಾನ ಬಳಸಿ ಯಾವ ಕೃಷಿಗಳನ್ನು ಜನರು ಮಾಡಿಕೊಳ್ತಾರೆ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಈ ಒಂದು ಸ್ಪೇಸನ್ನು ಇಟ್ಟುಕೊಂಡು ತಿಂಗಳಿಗೆ ಲಕ್ಷಾಂತರ ದುಡಿಯುವಂತಹ ಎಲ್ಲ ವ್ಯವಸ್ಥೆಗಳು ಇವತ್ತು ನಮ್ಮಲ್ಲಿದೆ. ಸೊ ಅದನ್ನು ಸದುಪಯೋಗ ಮಾಡಿಕೊಂಡು ಈ ಒಂದು ಸೈಟನ್ನು ಯೂಸ್ ಮಾಡಿಕೊಳ್ಬೋದು. ಸೊ ನಾನಿಲ್ಲಿ ಹೇಳಿದಂತಹ 200 ಗಿಡಗಳು ನೋಡಿ, ಮೇಲ್ಗಡೆ ಇರುವಂಥದ್ದು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ಇದೆ ನೋಡಿ ಹೇಳಿದಂಥ 200 ಗಿಡಗಳು. ಸೊ ಇವತ್ತು ಆ ಒಂದು 200 ಗಿಡಗಳನ್ನು ನೋಡ್ಕೊಂಬರೋಣ ನಾವು. ನೋಡಿ, ಈ ಜಾಗದ ಬೌಂಡ್ರಿ ಅಂತ ಹೇಳಿದರೆ ಇದೇ ಆಯಿತಾ. ನೋಡಿ, ಇಲ್ಲಿ ಖಾಲಿ ಜಾಗವನ್ನು ಗಮನಿಸ್ಬೋದು, ಈ ಕಡೆ ಕಾಡು ಬೆಳೆದದನ್ನು ಗಮನಿಸ್ಬೋದು. ಸೊ ಈ ಕಾಡು ಬೆಳೆದಂಥ ಪ್ರದೇಶ ಈ ಜಮೀನಿಗೆ ಒಳಪಟ್ಟದ್ದಲ್ಲ, ಬಾಕಿ ಇರುವಂತಹ ಎಲ್ಲವೂ ಈ ಜಮೀನಿಗೆ ಒಳಪಟ್ಟದ್ದು. ನೋಡಿ, ಮೇಲ್ಗಡೆ ಒಂದು 200 ಗಿಡಗಳನ್ನು ನೆಟ್ಟಿದ್ದಾರೆ ಆಯಿತಾ. ನೋಡಿ ಯಾವ ರೀತಿ ಬೆಳೆದಿದೆ ನೋಡಿ, ಒಳ್ಳೆ ದಷ್ಟಪುಷ್ಟಾಗಿದೆ. ಸೊ ಇಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆಗೆ, ನೀರಿನ ವ್ಯವಸ್ಥೆಗಾಗಿ ಸ್ಪ್ರಿಂಕ್ಲರನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ತೊಂದರೆ ಇಲ್ಲ ನೋಡಿ. ಚೆನ್ನಾಗಿ ನೀರು ಸಿಕ್ಕಿದೆ ಇದಕ್ಕೆ, ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ಜಾಗದ ತಪ್ಪಲಿನಲ್ಲಿರುವಂಥದ್ದು. ಸೊ ಒಳ್ಳೆ ರೀತಿಯಲ್ಲಿ ಬಿಸಿಲು ತಾಗುವಂತಹ ಪ್ರದೇಶ, ಆದರೂ ಕೂಡ ಯಾವುದಕ್ಕೂ ಡ್ಯಾಮೇಜ್ ಆಗಿಲ್ಲ ಆಯಿತಾ. ನೋಡಿ, ಇಲ್ಲಿ ನೋಡಿ ನೀರು ಬೇಕಾದಷ್ಟು ಸಿಕ್ಕಿದೆ ಅಂತ ಇದರಿಂದನೇ ಗೊತ್ತಾಗುತ್ತೆ ನೋಡಿ. ಸೊ ಪ್ರತಿಯೊಂದು ಕೂಡ ಒಂದಕ್ಕೊಂದು ಉತ್ತಮವಾಗಿ ಇರುವಂಥದ್ದು. ನಾವೇನು ಸ್ಟಾರ್ಟಿಂಗ್ ಲೈನಲ್ಲಿ ಸ್ವಲ್ಪ ಸಣ್ಣ ಗಿಡಗಳನ್ನು ನೋಡಿದ್ವಿ, ನಂತರ ಬರ್ತಾ ಬರ್ತಾ ನೋಡಿ ಸೇಮ್ ಏಜ್ ಇರುವಂತಹ ಗಿಡಗಳು ಒಳ್ಳೆ ರೀತಿಯಲ್ಲಿ ದಷ್ಟಪುಷ್ಟವಾಗಿ ಬೆಳೆದವುಗಳು ನೋಡಿ. ನಿಮಗೆ ಈ ಜಾಗದ ಪರಿಚಯ ಇದ್ದರೆ ನೀವೇ ಸ್ವತಃ ಬಂದು ಈ ಜಾಗವನ್ನು ನೋಡ್ಕೊಳ್ಬೋದು ಆಯಿತಾ. ಅಂದರೆ ಈ ಜಾಗದಲ್ಲಿ ಆ್ಯಕ್ಚುಲಿ ಓನರ್ ಇರುವುದಿಲ್ಲ. ನೀವು ನಮಗೆ ಕಾಲ್ ಮಾಡಿ ನಮ್ಮ ಮುಖಾಂತರ ಕೂಡ ಬರ್ಬೋದು, ಡೈರೆಕ್ಟಾಗಿ ಬೇಕಾದರೂ ಬರ್ಬೋದು. ಈ ಜಾಗವನ್ನು ವೀಕ್ಷಣೆ ಮಾಡಿಕೊಳ್ಬೋದು ಆಯಿತಾ. ವಹಿವಾಟು ಏನಾದರೂ ಇದ್ದರೆ ನೀವು ನಮಗೆ ಸಂಪರ್ಕ ಮಾಡ್ಬೋದು. ಯಾಕಂದರೆ ನೋಡಿ ಯಾವ ರೀತಿಯಲ್ಲಿದೆ ನೋಡಿ. ಸೊ ಈ ಒಂದು ತಪ್ಪಲಿನಿಂದ ನಾವು ಆ ಒಂದು ಮನೆಯನ್ನು ನೋಡ್ತಾ ಇದ್ದರೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ಒಮ್ಮೆ ನೋಡಿ. ನೋಡಿ, ಇದು ಈ ಜಾಗದ ಎಂಡ್ ಆಯಿತಾ. ಇಲ್ಲಿ ನೋಡಿ, ಈ ಲೈನನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಆ ಕಡೆ ಇರುವಂತಹ ರಬ್ಬರ್ ಗಿಡಗಳು ಅದು ಬೇರೆ, ಇದು ಈ ಜಾಗಕ್ಕೆ ಸೇರಿದಂತಹ ಸ್ಥಳ. ಇದರಲ್ಲಿ ಒಳ್ಳೆ ಉತ್ತಮವಾಗಿ ಕೃಷಿಯನ್ನು ಮಾಡಿದ್ದಾರೆ, ಅಡಿಕೆ ಕೃಷಿಯನ್ನು. ಸೊ ಇಲ್ಲೂ ಕೂಡ ನಿಮಗೆ ಬೇಕಾದ ವ್ಯವಸ್ಥೆಯಲ್ಲಿ ಮಾಡಿಕೊಳ್ಬೋದು ಆಯಿತಾ. ನೋಡಿ, ಏನು ಬೇಕಾದರೂ ಮಾಡ್ಬೋದು. ಇವಾಗ ಹಲವು ಹಣ್ಣು ಹಂಪಲುಗಳು ಕೃಷಿಗಾಗಿ ಉಪಯೋಗಿಸ್ತಾರೆ.
ಯಾವುದು ರಂಬೂಟ ಇರ್ಬೋದು, ಅಥವಾ ಇನ್ನು ಕಾಳು ಮೆಣಸು ಕೂಡ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವಂತಹ ವಿಧಾನಗಳು ಎಲ್ಲೆಡೆ ಇವಾಗ ಇರುವಂಥದ್ದು. ಸೊ ಆ ರೀತಿಯಲ್ಲಿ ಈ ಒಂದು ಜಾಗವನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಬೋದು. ನೋಡಿ ಮನೆ ಇರುವಂಥದ್ದು. ನಮಗೆ ಬೇಕಾದರೆ ಆ ಮನೆ ಹತ್ರ ನಿಂತ್ಕೊಂಡು, ಮನೆಯ ಮೇಲ್ಗಡೆ ನಿಂತ್ಕೊಂಡು ಈ ಜಾಗವನ್ನು ಝೂಮ್ ಮಾಡಿ ತೋರಿಸ್ಬೋದಿತ್ತು. ಆದರೆ ನಮ್ಮ ಉದ್ದೇಶ ಈ ಒಂದು ಜಾಗವನ್ನು ಮಾರಾಟ ಮಾಡೋದು ಮಾತ್ರ ಅಲ್ಲ, ನಿಮ್ಮಲ್ಲಿ ಕೂಡ ಇಂತಹ ಜಾಗಗಳಿದ್ದರೆ ಯಾವ ರೀತಿಯಲ್ಲೆಲ್ಲ ಕೃಷಿ ಮಾಡ್ಬೋದು. ಸೊ ಮುಂದಿನ ದಿವಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ವೀಡಿಯೋಗಳನ್ನು ಕೂಡ ಒಳ್ಳೊಳ್ಳೆ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಯಾವ ರೀತಿ ವೀಡಿಯೋ ಮಾಡ್ತಾರೆ, ಸೊ ಅದನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ಸದ್ಯ ಮಾರಾಟಕ್ಕೆ ಬಂದಿರುವಂತಹ ಒಂದು ಪ್ರಾಪರ್ಟಿ ಆಯಿತಾ. 2 ಎಕರೆ ವರ್ಗ ಜಾಗ ಇರುವಂಥದ್ದು. ಯಾವುದೇ ಎಕ್ಸ್ಟ್ರಾ ಜಾಗ ಇಲ್ಲ ಆಯಿತಾ ಇದರಲ್ಲಿ. ಕುಮ್ಕಿಯೋ ಅಥವಾ ಹಾಗೆ ಬೇರೆ ಯಾವುದೇ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಜಾಗಗಳು ಇರುವುದಿಲ್ಲ. ನೋಡಿ ಎಲ್ಲ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮೂಲಕ ನೀರನ್ನು ಸಿಂಪಡಿಸುವಂತಹ ಇಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ನೀರು ಸಿಂಪಡಿಸಲಿಕ್ಕೆ ಹಲವು ರೀತಿಯ ತಂತ್ರಜ್ಞಾನಗಳನ್ನು ಬಳಸ್ತಾರೆ ಆಯಿತಾ. ಸೊ ನಿಮಗೆ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಬೋದು. ಇದು ಈ ಒಂದು ಮೇಲ್ಗಡೆ ಇರುವಂತಹ 200 ಗಿಡಗಳ ಈ ಒಂದು ಸುಂದರವಾದಂತಹ ತೋಟ. ನಂತರ ಬರುವಂಥದ್ದು ನಿಮಗೆ ಇನ್ನೂ ಕೂಡ ನೋಡಿ, ಈ ಒಂದು ಸ್ಪೇಸಲ್ಲಿ ಇಷ್ಟು ಗಿಡಗಳನ್ನು ನೆಟ್ಟಿದ್ರೆ ನಂತರ ಬರುವಂತಹ ಪೋರ್ಷನಲ್ಲಿ ನಿಮಗೆ ಕನಿಷ್ಠ ಅಂದರೂ 600-700 ಗಿಡಗಳನ್ನು ಇನ್ನೂ ನೆಡುವಂತಹ ಅವಕಾಶಗಳಿದೆ ಆಯಿತಾ. ನೋಡಿದು ಈ ಕಾಡು ಹಿಡಿದ ಪ್ರದೇಶಗಳು ಬಿಟ್ಟು ಬಾಕಿ ಇರುವಂತಹ ಪ್ರದೇಶಗಳು ಈ ಒಂದು ಪ್ರಾಪರ್ಟಿಗೆ ಸೇರಿದವುಗಳು. ಸೊ ಆ ಒಂದು ಬಿಲ್ಡಿಂಗನ್ನು ಗಮನಿಸಿದರೆ ಸಾಕು, ನಿಮಗೆ ಬಿಲ್ಡಿಂಗಿನ ಒಳಗಡೆ ನೋಡಬೇಕು ಅಂತ ಇಲ್ಲ ಅಂತ ಅನಿಸುತ್ತೆ. ಮನೆ ಕೂಡ ಹಾಗೆ ಹಳೆಯ ಕಾಲದ ಮನೆ, ಆದರೆ ವಾಸಯೋಗ್ಯವಾದಂತಹ ಮನೆ ಆಯಿತಾ. ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದದ್ದು ಈ ಮನೆ. ನೋಡಿ ನೀವಿಲ್ಲಿ ಕಾಣ್ತಾ ಇರುವಂತಹ ಮನೆ, ಈ ಬಿಲ್ಡಿಂಗ್ ಇರ್ಬೋದು. ಬಿಲ್ಡಿಂಗ್ ಮೇ ಬಿ ನೀವು ರೂಮಾಗಿ ಕೂಡ ಉಪಯೋಗಿಸ್ಬೋದು, ಗೆಸ್ಟ್ ಹೌಸ್ ಆಗಿ ಕೂಡ ಉಪಯೋಗಿಸ್ಬೋದು. ಈ ಒಂದು ಪ್ರಾಪರ್ಟಿಯನ್ನೇ ನೋಡಿ, ನಾವಿಲ್ಲಿಂದ ಒಳ್ಳೆ ರೀತಿಯಲ್ಲಿ ವೀಕ್ಷಣೆಗೆ ಯೋಗ್ಯವಾದಂತಹ ಒಂದು ಜಾಗ ನೋಡಿ, ವ್ಯೂ ಪಾಯಿಂಟ್ ಇರುವಂಥದ್ದು. ಸೊ ಇಲ್ಲಿ ನೀವು ಗೆಸ್ಟ್ ಹೌಸು ರೀತಿಯಲ್ಲಿ ಬೇಕಾದರೂ ಮಾಡಿಕೊಳ್ಬೋದು. ಸೊ ಇನ್ಕಮ್ ಬರುವಂತಹ ಬಿಲ್ಡಿಂಗ್ಗಳನ್ನು ಕೂಡ ಮಾಡಿ ಒಂದು ಪ್ರವಾಸೋದ್ಯಮ ಪ್ರದೇಶವಾಗಿ ಕೂಡ ಇದನ್ನು ಮಾರ್ಪಾಡು ಮಾಡ್ಬೋದು. ಸೊ ಕೃಷಿ ಯೋಗ್ಯವಾದಂತಹ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನೀರು ಬೇಕಾದಷ್ಟು ಸಿಗುತ್ತೆ. ಇಲ್ಲ ಇನ್ನೊಂದೆರಡು ಬೋರ್ವೆಲ್ಗಳನ್ನು ಕೂಡ ನೀವು ಹಾಕಿಸಿಕೊಳ್ಬೋದು. ನೋಡಿ ಇದು ಈ ಒಂದು ಪ್ರದೇಶ ನೋಡಿ. ಅಂದರೆ ನಾವು ಈ ರೀತಿಯಲ್ಲಿ ವಿಡಿಯೋ ಮಾಡುವುದರ ಉದ್ದೇಶ ಏನಪ್ಪ ಅಂದರೆ, ದೂರದಲ್ಲಿರುವವರು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತೀರ, ನಿಮಗೆ ವಿಸಿಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಜಸ್ಟ್ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ನೋಡಿದರೆ ನಿಮಗೆ ಈ ಒಂದು ಸೈಟಿಗೆ ಬಂದು ಈ ಒಂದು ಜಾಗವನ್ನು ನೋಡಿದಷ್ಟೇ ಖುಷಿ ಅನಿಸುತ್ತೆ. ಯಾಕಂದರೆ ಆ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇನ್ನು ಈ ಒಂದು ಸೈಟಲ್ಲಿರುವಂತಹ 2 ದೊಡ್ಡ ನೀರಿನ ಟ್ಯಾಂಕ್ಗಳ ಬಗ್ಗೆ ನಾನು ವಿವರಿಸ್ತೇನೆ ಆಯಿತಾ. ಯಾಕಂದರೆ ಇಡೀ ಸೈಟಿಗೆ ಸಾಕಾಗುವಷ್ಟು ನೀರನ್ನು ಇಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು. ಅಥವಾ ಆ ಒಂದು ಟ್ಯಾಂಕಲ್ಲಿ ನಿಮಗೆ ಮೀನಿನ ಆ ಒಂದು ಸಾಕಾಣಿಕೆ ಕೂಡ ಮಾಡಿಕೊಳ್ಬೋದು. ನೋಡಿ ನಾವು ಈ ಸೈಟ್ ವಿಸಿಟಿಗೆ ಬಂದಾಗ ನಮ್ಮನ್ನು ಬರಮಾಡಿಕೊಂಡ ಅತಿಥಿ ನೋಡಿ. ನೋಡಿ ಇದು ದೂರದಿಂದ ತೋರಿಸಿದಂತಹ ಆ ಒಂದು 100ರಿಂದ 150 ಗಿಡಗಳು ಇರುವ ಮರಗಳಿರುವಂತಹ, ಅಡಿಕೆ ಮರಗಳಿರುವಂತಹ ಆ ಒಂದು ತೋಟ ಆಯಿತಾ. ನೋಡಿ ನೀಟಾಗಿ ಮೇಂಟೈನ್ ಒಂದು ಮಾಡಿದ್ದಾರೆ. ನೋಡಿ ಇದು ಈ ಒಂದು ಟ್ಯಾಂಕ್ ನೋಡಿ, ದೊಡ್ಡ ಟ್ಯಾಂಕ್ ಆಯಿತಾ. ಏನಿಲ್ಲ ಅಂದರೂ ಒಂದು 50,000 ಲೀಟರ್ ಇಲ್ಲಿ ನೀವು ಹೋಲ್ಡ್ ಮಾಡಿಕೊಳ್ಬೋದು ನೀರನ್ನು. ಅಂದಾಜು ಹೇಳಿದಷ್ಟೇ, ಇದರ ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ ಆಯಿತಾ. ಸೊ ಈ ಒಂದು ವಿಸ್ತೀರ್ಣವನ್ನು ನೋಡಿಕೊಂಡು ನಾನು ಹೇಳಿರುವಂಥದ್ದು ಒಂದು 50,000ದಿಂದ ಮೇಲ್ಗಡೆ ನಿಮಗೆ ನೀರನ್ನು ಸ್ಟೋರ್ ಮಾಡಿಕೊಳ್ಬೋದು. ಇನ್ನು ಅಲ್ಲೊಂದು ರೌಂಡ್ ಆಗಿರುವಂತಹ ಒಂದು ಟ್ಯಾಂಕ್ ಕೂಡ ಇದೆ ಆಯಿತಾ.
ಸೊ ಇದೆಲ್ಲವೂ ಕೃಷಿಗೆ ಯೋಗ್ಯವಾದವುಗಳಾದ ಕಾರಣ ನಿಮಗೆ ನಾನು ತೋರಿಸ್ಕೊಡ್ತಾ ಇರುವಂಥದ್ದು. ಸೊ ನೀವು ನೀರನ್ನು ನೋಡಿ, ಫುಲ್ಲಿದೆ ನೀರು. ಸೊ ಒಂದು ಮಟ್ಟಿಗೆ ಈ ಒಂದು ಸ್ಥಳಕ್ಕೆ ನೀರು ಶೇಖರಿಸಿಡಲಿಕ್ಕೆ ಸಾಕಾಗುವಷ್ಟು ಇಲ್ಲಿ ವ್ಯವಸ್ಥೆಗಳಿದೆ ಆಯಿತಾ. ಸೊ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಇರುವಂಥದ್ದು. ಆಮೇಲೆ ಬಾವಿಯನ್ನು ಬೇಕಾದರೂ ತಗೊಳ್ಬೋದು, ಇವರು ತಗೊಂಡಿಲ್ಲ, ನೀವು ತಗೊಳ್ಬೋದು ಆಯಿತಾ. ನೋಡಿ 20 ತೆಂಗುಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು ನೋಡಿ. ಆ ಕಡೆಗೆ ಒಂದು 3, ಆಮೇಲೆ ಇಲ್ಲಿದೆ ನೋಡಿ 4, 5, 6, 7, 8, 9 ಈ ಕಡೆಗಿದೆ. ನಂತರ ಆ ಕಡೆಗೂ ಇದೆ ತೆಂಗು. ಸುತ್ತಮುತ್ತಲೂ ಎಲ್ಲ ಸೇರಿಸಿ ಒಂದು 20 ತೆಂಗು ಗಿಡಗಳೆಲ್ಲ ಮರಗಳೇ ಇರುವಂಥದ್ದು ಆಯಿತಾ. ನಾನು ಮೇಲ್ಗಡೆ ತೋರಿಸಿದಂತಹ ಆ ಒಂದು ಹೊಸ ತೋಟ ಕೂಡ ಇನ್ನೊಂದು ವರ್ಷ, ಈ ಒಂದು ಸೀಸನಲ್ಲೆಲ್ಲ ನೆಕ್ಸ್ಟ್ ಸೀಸನ್ಗೆ ಇನ್ಕಮ್ ಕೊಡುವಂಥದ್ದೇ ಆಯಿತಾ. ಸೊ ಆ ರೀತಿಯಲ್ಲಿದೆ ಇವಾಗ ನೋಡುವಾಗ. ಇನ್ನೂ ಕೂಡ ಈ ಒಂದು ಪ್ರದೇಶದಲ್ಲಿ ಎಂಟಿ ಪ್ಲೇಸ್ ತುಂಬ ಇದೆ. ನೀವು ಮನೆ ಕಟ್ತೀರಾ, ಅಪಾರ್ಟ್ಮೆಂಟ್ ಮಾಡ್ತೀರಾ, ಸೊ ಯಾವ ರೀತಿಯಲ್ಲಿ ಬೇಕಾದರೂ ಈ ಒಂದು ಪ್ರಾಪರ್ಟಿಯನ್ನು ನಿಮಗೆ ಇನ್ಕಮ್ ಬರುವ ಪ್ರಾಪರ್ಟಿಯಾಗಿ ಜನ್ರೇಟ್ ಮಾಡಿಕೊಳ್ಬೋದು ಆಯಿತಾ. ಜಸ್ಟ್ ನೋಡ್ತೀನಿ, ಇದು ಓಪನ್ ಇದ್ದರೆ ಒಳಗಡೆ ತೋರಿಸ್ತೇನೆ, ಇಲ್ಲ ಅಂತಿದ್ರೆ ಪರವಾಗಿಲ್ಲ. ಲಾಕ್ ಆಗಿದೆ ಆಯಿತಾ. ನೋಡಿ ಈ ಒಂದು ಕೋಣೆಗೆ ಒಳ್ಳೆ ಬಾಗಿಲುಗಳನ್ನು, ಮರದ ಬಾಗಿಲುಗಳನ್ನು ಮಾಡಿದ್ದಾರೆ. ಸೊ ಏನೋ ಇವರೇ ಒಳ್ಳೆ ಯೂಸಿಗೋಸ್ಕರ ಮಾಡ್ತಾಯಿದ್ರೇನೋ. ಸೊ ಈ ಮನೆ ಕೂಡ ಓಕೆ ಲಾಕ್ ಆಗಿರುವಂಥದ್ದು. ಹಳೆ ಕಾಲದ ಮನೆ ಆದರೂ ಕೂಡ ಹಳೆ ಕಾಲದಲ್ಲಿ ಜಮೀನ್ದಾರರು ಯಾವ ರೀತಿಯಲ್ಲಿದ್ದರು ಆ ರೀತಿಯ ಮನೆಯನ್ನು ಕಟ್ಟಿದ್ದಾರೆ ಆಯಿತಾ. ವಿಡಿಯೋ ಸ್ವಲ್ಪ ಲೆಂಗ್ತಿ ಆಗಿದೆ, ಆದರೂ ಕೂಡ ನಿಮಗೆ ಟೈಮ್ ವೇಸ್ಟ್ ಆಗಲಿಕ್ಕಿಲ್ಲ ಆಯಿತಾ. ಇದು ಒಂದು ಬಿಲ್ಡಿಂಗಿನ ಮೇಲ್ಗಡೆ ಹೋಗ್ತೇನೆ ನಾನು. ಇಲ್ಲಿವರೆಗೆ ಬಂದು ನೀವು ಏನನ್ನು ನೋಡಿಲ್ಲ ಅಂತ ಹೇಳಿಬಿಡಿ. ನೋಡಿ ಈ ಮನೆ ನೋಡಿದರೆ ಗೊತ್ತಾಗುತ್ತೆ ನೋಡಿ, ಹಂಚು ಎಲ್ಲೂ ಕೂಡ ಒಂದು ಸ್ಟೆಪ್ಪು ಕೂಡ ಆ ಕಡೆ ಈ ಕಡೆ ಆಗಿಲ್ಲ. ಎದುರುಗಡೆಗೆ ಶೀಟ್ ಇರುವಂಥದ್ದು. ಸೊ ಇಲ್ಲೂ ಕೂಡ ನೋಡಿ, ಇದು ಕೂಡ ಲಾಕ್ ಆಯಿತಾ. ಓಕೆ ನೋಡಿ ಒಳಗಡೆ ನೋಡ್ತಿದ್ರೆ ರೂಮಾಗಿ ಯೂಸ್ ಮಾಡ್ಬೋದು ಆಯಿತಾ. ಇನ್ನು ಗೋಡೌನ್ ಬೇಕಾದರೂ ಮಾಡ್ಬೋದು, ರೂಮಾಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಇದು ಈ ಒಂದು ಜಾಗದ ಭೌಗೋಳಿಕ ವಿನ್ಯಾಸ ನೋಡಿ ಯಾವ ರೀತಿಯಲ್ಲಿದೆ ಅಂತ. ಸೊ ಇವಿಷ್ಟು ಈ ಜಾಗದ ಬಗ್ಗೆ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿರುವಂಥದ್ದು. 2 ಎಕರೆ ಜಾಗ ಯಾವ ರೀತಿ ಇದೆ ಅಂತ 2 ಎಕರೆ ಕೂಡ ನಡ್ಕೊಂಡೇ ನಿಮಗೆ ತೋರಿಸಿದ್ದೇನೆ ಆಯಿತಾ. ಸೊ ಯಾರಿಗೂ ಕೂಡ ಜಾಗದ ವಿಷಯದಲ್ಲಿ ಡೌಟ್ ಬರಬಾರ್ದು. ಇಲ್ಲಿಗೆ ಬರುವಾಗಲೇ ನಿಮಗೆ ಗೊತ್ತಾಗಬೇಕು ಈ ಜಾಗವನ್ನು ನಾನು ನೋಡಿರೋ ಅಂತ. ಈ ಜಾಗಕ್ಕೆ ಮನೆಯ ಓನರ್ ಕೇಳ್ತಾ ಇರೋಂಥದ್ದು 70 ಲಕ್ಷ ಆಯಿತಾ. ನೆಗೋಷಿಯೇಬಲ್, ನೀವು ಮಾತುಕತೆ ಮಾಡ್ಬೋದು. ಈ ಒಂದು ಮನೆಯ ಓನರ್ ಜೊತೆ ನಿಮಗೆ ಯಾವ ರೀತಿಯಲ್ಲಿ ಬೇಕಾದರೂ ಚರ್ಚೆಗಳನ್ನು ಮಾಡ್ಬೋದು. ಯಾವ ರೀತಿಯಲ್ಲಿ ನೆಗೋಷಿಯೇಬಲ್ ಕೂಡ ನೀವು ಪಡ್ಕೊಳ್ಬೋದು. ಸೊ ಇಂತಹ ಪ್ರಾಪರ್ಟಿಗಳು ಇನ್ನಷ್ಟು ನಿಮಗೆ ಬೇಕಿದ್ದರೆ ನೀವು ನಮ್ಮ ಪೇಜನ್ನು ಫಾಲೋ ಮಾಡ್ತಾಯಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಿರಂತರವಾಗಿ ಇಂತಹ ಕೃಷಿಗೆ ಸಂಬಂಧಪಟ್ಟಂತಹ ಜಾಗಗಳು, ಅಪಾರ್ಟ್ಮೆಂಟ್ಗಳು ಅಥವಾ ವಿಲ್ಲಾಗಳು ಅಥವಾ ಇಂಡಿಪೆಂಡೆಂಟ್ ಹೌಸ್ಗಳು ಎಲ್ಲವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀವಿ. ನಿಮ್ಮಲ್ಲೂ ಕೂಡ ಇಂತಹ ಜಾಗಗಳು ಕೊಂಡುಕೊಳ್ಳುವುದಕ್ಕೋ ಅಥವಾ ಮಾರಾಟ ಮಾಡೋದಕ್ಕೋ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈ ಸ್ಕ್ರೀನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನಿಮಗೆ ಯಾವಾಗ ಬೇಕಾದರೂ ಕರೆ ಮಾಡ್ಬೋದು. ನಮಸ್ಕಾರ.